2009 ಅಲ್ಲಿ ಇದ್ದಾಗ ಇದನ್ನ ಯೂಸ್ ಮಾಡಿ ತುಂಬಾ ಎಲ್ಲ ಹುಡುಗಿರು ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಇದನ್ನ ಚಿಕ್ಕ ಚಿಕ್ಕ ಡಬ್ಬಲ್ ಹಾಕೊಂಡಿದ್ದೀವಿ ಕಾಲೇಜ್ ಸೈಜ್. ಮ್ಯಾನ್ ಪ್ಲೀಸ್ ಬಿ ಸೈಲೆಂಟ್. ಆಡಬಹುದು ನೋಡಿದ್ರೆ ಮಕ್ಕಳು ಹೋಗಿದ್ದ ನಿಮಗೆ ಅದು ಒಳ್ಳೆ ಬ್ರ್ಯಾಂಡ್ ಅದು. ಸೊ ಕೇಕ್ ಶೋಗೆ ಹೋಗಿ ಬಂದಿದ್ದಾಯಿತು. 10 o'clock ಆಗೋಯ್ತು. ಫುಲ್ ಲೇಟ್ ಆಗಿದೆ. ಸೊ ಲೇಟ್ ಆದಮೇಲೆ ಒಂದು ಸಣ್ಣ ವ್ಲಾಗ್ ಆಫ್ ಪಾರ್ಟ್ 2 ವಾಟ್ ವಿ ಶಾಪ್ಡ್ ಇನ್ ಕೇಕ್ ಶೋ. ಸೊ ಕೇಕ್ ಶೋ ಅಲ್ಲಿ ಏನೇನು ಸಣ್ಣ ಪುಟ್ಟ ಐಟಮ್ಸ್ ಏನೇನು ತೊಗೊಂಡ್ವಿ, ಸೊ ಆ ಒಂದು ಐಟಮ್ಸ್ಗಳನ್ನ ನಿಮಗೆ ಡಿಸ್ಪ್ಲೇ ಮಾಡಬೇಕು ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಏನೇನು ತೊಗೊಂಡೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಕೇಕ್ ಶೋ ಹೋಗಿ ನೀವು ನೋಡೇ ಇದ್ದೀರಾ. ಸೊ ಕೇಕ್ ಶೋ ಅಲ್ಲಿ ಏನೋ ಸಣ್ಣ ಪುಟ್ಟ ಐಟಮ್ಸ್ಗಳು ತೊಗೊಂಡಿದ್ದೀವಿ ಅಂತ ನಿಮಗೆ ಶೋ ಅಪ್ ಮಾಡ್ತೀನಿ. ಸೊ ಫಸ್ಟ್ ತೊಗೊಂಡಿದ್ದು ಅಷ್ಟೇ ಅಂತ ಎಲ್ಲ ಮಾಮೂಲಿ ಫಸ್ಟ್ ಕಬಾಬ್ ಪೌಡರ್. ಸೊ ಇದು ಆಫರ್ ಇತ್ತು, ಆಫರಲ್ಲಿ ತೊಗೊಂಡಿದ್ದು. ಮನೆಯಲ್ಲಿ ಕಬಾಬ್ ಪೌಡರು, ಬಿರಿಯಾನಿ, ಸ್ಪರ್ಶ್. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಸ್ಪರ್ಶ್ ತುಂಬ ಚೆನ್ನಾಗಿದೆ ಬ್ರ್ಯಾಂಡು. ಪೌಡರ್ಗಳಾಗಿರಲಿ ಎಲ್ಲನೂ. ಇದೇನು ಬೆಂಚ್ ನೋಡ್ಕೊಳ್ಳಿ. ಸೊ MRP ಬಂದ್ಬಿಟ್ಟು 60 rupees ಕಂಪ್ಲೀಟಾಗಿ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಮಗೆ 50ಗೆ ಸಿಕ್ತು. ಬೆಂಜ್ ಅಂತ. ಈ ಚಾಕ್ಲೇಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಲೈಕ್ ಚಾಕ್ಲೇಟ್ ಕ್ವಾಲಿಟಿ ಸಖತ್ತಾಗಿದೆ. ಯಾರಾದ್ರೂ ಟ್ರೈ ಮಾಡೋರಿದೆ ದಯವಿಟ್ಟು ಟ್ರೈ ಮಾಡಿ. ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು ತಿನ್ನೋದಕ್ಕೆ. ತುಂಬ ಇಷ್ಟಪಡ್ತೀರಾ. ಏನೋ ಸಹ ರಿವ್ಯೂ ಮಾಡೋದು ಕಲಿಸ್ತಿದ್ದೀನಿ ಪ್ರಾಡಕ್ಟ್ಸ್ಗಳು ಹೆಂಗಿರುತ್ತೆ ಏನು ಅಂತ. ನೋಡೋಣ ಏನೇನು ಹೇಳ್ತಾಳೆ ಅಂತ. ಹಿಂಗೆ ಅಂತ ಹೇಳ್ತಿದ್ಲು. ಸೊ ಅವಳು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತ ನೀವು ನೋಡ್ಬೋದು. ನನಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ಎನ್ ಇಂಜಿನಿಯರ್ ಸ್ಟೂಡೆಂಟ್. ಪ್ರೆಸೆಂಟೇಷನ್ ಕೊಡೋಕ್ಕೆಲ್ಲ ಮಾಡಿ ತುಂಬ ಎಕ್ಸ್ಪ್ಲೈನ್. ಸೊ ನಾವು ಇನ್ನೊಂದು ಮಾರ್ಕಿಸ್ಟ್ ಅಂತ ಔಟ್ಲೆಟ್ಗೆ ಹೋದಾಗ ಅವ್ರ ಕಡೆ ಸಿಕ್ಕಿದ್ದು ಒಂದು ಆಫರ್ ನಡೀತಿತ್ತು. 4 ತಗೊಂಡ್ರೆ ಇನ್ನ 2 ಫ್ರೀ ಅಂತ. ಸೊ ನಾವು ತಗೊಂಡಿದ್ದು ಇದ್ರ ಫ್ಲೇವರ್ಸ್ ಇರುತ್ತೆ. ಒಂದು ಕಾಫಿ ಜಾಯ್ ಅದು ಫ್ರೀ ಸಿಕ್ಕಿದ್ದು. ಅದಾದ್ಮೇಲೆ ಇದು ನಾವು ತಗೊಂಡಿದ್ದು ಫ್ಲೇವರ್ಸ್ ಅಲ್ಲಿ ಯಾವ್ದು ಗೊತ್ತಾ, ಒಂದು ಚೀಸ್ ಫ್ಲೇವರು, ಇದೊಂದು ಮಾಲ್ಕಿಸ್ಟ್ ಅಂತ. ಇನ್ನೊಂದು ಫ್ಲೇವರ್ ನಮಗೆ ಚಾಕ್ಲೇಟ್ ಫ್ಲೇವರ್ ತಗೊಂಡಿದ್ದೀವಿ. ಡಬಲ್ ಚಾಕ್ಲೇಟ್ ಫ್ಲೇವರ್ ಅಂತ ಬರುತ್ತೆ. ಇನ್ನೊಂದು ಕೆಫೆ ಬ್ಲೆಂಡ್ ಅಂತ. ಇದೊಂದು ಕ್ಯಾಪುಚಿನೋ ಪೌಡರು. ಇದು ಆಕ್ಚುಲಿ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಕ್ಯಾಪುಚಿನೋ ತರ. ಇದರಲ್ಲಿ ಏನು ಎಕ್ಸ್ಟ್ರಾ ಕೆಲಸ ಮಾಡೋ ನೆಸೆಸಿಟಿ ಇರಲ್ಲ. ಇದರಲ್ಲಿ ಪೌಡ್ರಲ್ಲಿ ಮಿಲ್ಕ್ ಪೌಡ್ರು, ಶುಗರ್ ಮತ್ತೆ ಕಾಫಿ ಪೌಡರ್ ಎಲ್ಲ ಮಿಕ್ಸ್ ಇರುತ್ತೆ. ಜಸ್ಟ್ ಒಂದ್ ಎಷ್ಟಾಗುತ್ತೋ ಅಷ್ಟೊಂಚೂರು ಚಿಕ್ಕ ಗ್ಲಾಸಿಗೆ ಹಾಕೊಬೇಕು ಪೌಡರ್, ಬಿಸಿನೀರು ಹಾಕೊಂಡ್ಬಿಡ್ಬೇಕು. ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಅದ್ರಲ್ಲಿ ಟ್ರಯಲ್ ನಿಮ್ಗೆ ಬೇಕಂದ್ರೆ ಅಲ್ಲಿ ಟ್ರಯಲ್ಗೆ ಟೇಸ್ಟ್ ಕೊಡ್ತಾ ಇರ್ತಾರೆ. ಇದು ಆಕ್ಚುಲಾಗಿ ನಾವು ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಬೇಕಾದ್ರೆ ನೋಡಿದ್ರಿ ನೀವು. ಅಲ್ಲಿ ಟ್ರಯಲ್ ಕೊಟ್ಟಿದ್ರು, ಚೆನ್ನಾಗಿದೆ. ಎಲ್ಲರೂ ರಿವ್ಯೂ ತುಂಬಾ ಚೆನ್ನಾಗಿದೆ ಅಂತ ಕೊಟ್ಟು ನಾವು ಕುಡಿದಿದ್ವಿ. ತುಂಬಾ ಚೆನ್ನಾಗಿದೆ. ಇದು ರಿವ್ಯೂ ಕೊಡ್ಬೋದು. ಇದಕ್ಕೆ ಏನ್ ತಲೆ ಕೆಡಿಸ್ಕೊಳ್ಳೋದು. ಕಾಪಿಕೋ ಬ್ರ್ಯಾಂಡ್ ಅವ್ರದ್ದೇನೆ. ನೋಡ್ಕೊಂಬಿಡಿ ಪ್ರಾಡಕ್ಟು. ಕೆಫೆ ಬ್ಲೆಂಡ್ ಅಂತ. ಔಟ್ಲೆಟ್ ಬೇರೆ ಕಡೆನೂ ಸಿಗ್ಬೋದು. ಇನ್ ಕೇಸ್ ಸಿಕ್ಕಿದ್ರೆ ಟ್ರೈ ಮಾಡಿ ನೀವು ಸಹ. ನಾಟ್ ಬ್ಯಾಡ್ ಚಾಯ್ಸ್. ಇದರಿಂದ ಕೋಲ್ಡ್ ಕಾಫಿ ಎಲ್ಲ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್. ನೀವು ಅಲ್ಲಿ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಇದ್ರಲ್ಲೂ ಆಫರ್ ಇತ್ತು. ಲೈಕ್ buy 2 get 1 free ಅಂತ ಆಫರ್ ಇದೆ ನಡೀತಿದೆ ಇದ್ರ ಮೇಲೆ. buy 2 get 1 free. ಸೊ ಇದು ಬಂದ್ಬಿಟ್ಟು ಆಫರ್ ಇದಪ್ಪ. ಇದು ಬಂದ್ಬಿಟ್ಟು ಪ್ರೈಸ್ ಎಷ್ಟಾಯ್ತು ಅಂತಂದ್ರೆ ಎಷ್ಟಾಯ್ತು ಅಂತ ನಮಗೂ ಮರ್ತೋಗಿದೆ ಅನ್ಸುತ್ತೆ. ಮೇ ಬಿ ಮೋಸ್ಟ್ ಪ್ರಾಬಬ್ಲಿ 200 ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಲ್ಲ. 200 ಫುಡ್ ಪ್ರಾಡಕ್ಟ್ಸ್ ಎಲ್ಲ ಮೇಜರ್ 200 ಇರ್ತಿದ್ದು ಆಫರ್ ಪ್ರೈಸ್ ಇಂದ. ನಾವು ಎಲ್ಲಾ ಪ್ರೈಸ್ಗಳನ್ನ ನೆನ್ಪಿಟ್ಕೊಡಕ್ಕಾಗಲ್ಲ. ಒಂದೊಂದು ಪ್ರೈಸ್ ನೆನ್ಪಿದ್ದದ್ದೇ ಹೇಳ್ತಿರ್ತೀವಿ. ಸೊ ಬೇಸಿಕಲಿ 200 ಇಂದ ಜಾಸ್ತಿ ಇರಲ್ಲ. ಅದಂತೂ ಪಕ್ಕ. ಹಾಟ್ ಬ್ಯಾಗ್, ಜೆಲ್ ಹಾಟ್ ಬ್ಯಾಗ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಬೇಸಿಕ್ ಥಿಂಗ್ ಎಲೆಕ್ಟ್ರಿಕ್. 200 rupees. ನೀವು ಹಾಟ್ ಬ್ಯಾಗ್ ಏನಾದ್ರು ತಗೊಳಂಗಿದ್ರೆ ತಗೊಬಹುದು. ಇದು ಬಂದ್ಬಿಟ್ಟು 3 hours ಇರುತ್ತೆ ಹೀಟ್ನೆಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಎಲೆಕ್ಟ್ರಿಕ್ ಇರೋದ್ರಿಂದ 10 minutes ಚಾರ್ಜ್ ಹಾಕಿದ್ರೆ ಸಾಕು. 10 minutes ಚಾರ್ಜ್ ಹಾಕಿದ ತಕ್ಷಣ ಫುಲ್ ಹೀಟ್ ಅಪ್ ಆಗುತ್ತೆ. ಸೊ ಇದು ಹೀಟ್ ಅಪ್ ಆಗಿದ ತಕ್ಷಣ ನಿಮಗೆ ಇದು ಬಿಸಿ ಇನ್ನ 3 hours ತನಕ ಕಂಪ್ಲೀಟ್ ಆಗಿರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇದು ಮಧ್ಯರಾತ್ರಿ ಎದ್ರೂ ಯೂಸ್ ಮಾಡ್ಕೋಬಹುದು. ಸೊ ತಗೊಳಂಗಿದ್ರೆ
ಗುಡ್ ಚಾಯ್ಸ್. ಇದಿಷ್ಟು ಬಂದು 200 ರುಪೀಸ್ ಬಿತ್ತು ನಮಗೆ ಟೋಟಲ್ ಕಾಸ್ಟ್. 2 ಅಂದರೆ ಫುಡ್ ಎಲ್ಲ ಅವಾಗ ಹೇಳ್ದಂಗೆ ಎಲ್ಲ 200ಗೆ, ಎಲ್ಲ ಆಲ್ಮೋಸ್ಟ್ ಕಾಂಬೋ ಎಲ್ಲ 200. ಸೊ ಇದೊಂದು ಫ್ಲೇವರು ಹಾಟ್ ಕಿಸ್ ಮಸಾಲ ಅಂತ, ಇದನ್ನು ಅಲ್ಲೇ ಕೊಟ್ಟಿದ್ರು ಟೇಸ್ಟಿಗೆ. ಮತ್ತೆ ಇದು ಝೀಬೂಭಾ ನೂಡಲ್ಸ್ ಕಂಪ್ಲೀಟು ಫ್ಲೇವರ್ ಅದು. ಮತ್ತೆ ಇದು 200ಗೆ ನಮ್ಗೆ ಏನಂತಂದ್ರೆ ಈ ತರ 1 2 3 ನೂಡಲ್ಸ್ ನಾರ್ಮಲ್ ಇದು ನೂಡಲ್ಸ್, ಈ ತರ ಝೀಬೂಬಾ ಅಂತ ಇದೊಂದು 3 ಪ್ಯಾಕೆಟು, ಅದಾದ್ಮೇಲೆ ಇದೊಂದು 3 ಪ್ಯಾಕೆಟು, ಪ್ಲಸ್ ಇನ್ನೊಂದು ಹೊಸದು ಕೊರಿಯನ್ ಅಂತ ಅಂದ್ಬಿಟ್ಟು ಕಿಮ್ಚಿ. ಯಾರ್ಯಾರು ಫ್ಯಾನ್ಸ್ ಇದಾರೆ ಅವ್ರು ಟ್ರೈ ಮಾಡ್ಬೋದು, ನಮಗಿನ್ನ ಐಡಿಯಾ ಇಲ್ಲ, ಗೊತ್ತಿಲ್ಲ, ಟೇಸ್ಟ್ ನೋಡಿಲ್ಲ. ಸೊ ನೋಡ್ಕೊಳ್ಳಿ ಒಂದ್ಸಲ. ಕಿಮ್ಚಿ ಸ್ಟೋರ್ಸ್ ಅಲ್ಲೂ ಅವೈಲಬಲ್ ಇರುತ್ತೆ. ಇದನ್ನ 1 2 3 ನೂಡಲ್ಸ್ ಕಿಮ್ಚಿ. ನನಗೆ ಐಡಿಯಾ ಇಲ್ಲ ಹೆಂಗಿರುತ್ತೆ ಕಿಮ್ಚಿ ವಾಟ್ ಎವರ್. ಅದನ್ನ ಈ ನೂಡಲ್ಸ್ ತಗೊಂಡಿದ್ಕೆ ನಮ್ಗೆ ಮಸಾಲೆಗಳು ಫ್ರೀ ಬಂದು ನಾವು ಸೆಲೆಕ್ಟ್ ಮಾಡ್ಕೊಬಹುದು. ತುಂಬಾ ಮಸಾಲೆಗಳಿತ್ತು, 5 ಮಸಾಲಾಸ್ ಲೈಕ್ ಯೋರ್ ಚಾಯ್ಸ್, ಯಾವ್ದಾದ್ರು ತಗೋಬಹುದು. ನಾವು ತಗೊಂಡಿದ್ ಮಸಾಲೆಗಳು ಪಾಸ್ತಾ ಮಸಾಲ, ಫ್ರೈಡ್ ರೈಸ್, ಬಿರಿಯಾನಿ, ಕಬಾಬ್ ಅಂಡ್ ಪೆಪ್ಪರ್ ಫ್ರೈ ಮಸಾಲ ತಗೊಂಡಿದ್ವಿ. ಸೊ ಇದು ವೆಜಿಟೇರಿಯನ್ ಹಾಕ್ಬೋದು, ನಾನ್ ವೆಜಿಟೇರಿಯನ್ ಹಾಕ್ಬೋದು. ಎನಿವೇ ದಿಸ್ ಇಸ್ ಅ ವೆಜ್, ಯು ಕ್ಯಾನ್ ಸಿ ದಿಸ್ ಇಸ್ ವೆಜಿಟೇರಿಯನ್ ಮಸಾಲೆ ಅಲ್ವಾ, ಯಾವ್ದಕ್ಕಾದ್ರೂ ಹಾಕೊಂಬೋದು. ನಿಮ್ ಚಿಕನ್ ಹಾಕೊಳ್ಳಿ, ನೀವು ವೆಜಿಟೇರಿಯನ್ ಆಗಿದ್ರೆ ಆರಾಮಾಗಿ ಮಶ್ರೂಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ಇನ್ನೊಂದು ಇದೆ ತರ ಸೇಮ್ ನೂಡಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ಸೊ ಈ ಟೋಟಲ್ ಆಗಿ ನಮಗೆ 200. ಲೈಕ್ ಇಷ್ಟು ತಗೊಂಡಿದ್ದೆ 200 ವರ್ತ್ ಅನ್ಸ್ತು ಟೋಟಲ್. ಇಟ್ಸ್ ಓಕೆ, ಲೈಕ್ ನೂಡಲ್ಸ್ ನಮ್ಮ ಮನೇಲಿ ಮಾಡ್ತಿರ್ತೀವಿ. ನೂಡಲ್ಸ್ ಇಸ್ ನಾಟ್ ಗುಡ್. ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ನೂಡಲ್ಸ್, ಬಿಕಾಸ್ ಅಯ್ಯೋ ನೂಡಲ್ಸ್ ಯಾವಾಗೋ ಅಪರೂಪಕ್ಕೆ ತಿಂದ್ರೆ ಏನೂ ತೊಂದರೆ ಇಲ್ಲ. ನಾವೆಲ್ಲೆಲ್ಲೋ ಹೊರಗಡೆ ತಿಂತೀವಿ ಅಂತ, ಅದರಲ್ಲಿ ನೂಡಲ್ಸ್ ಯಾವಾಗಾದ್ರೂ ಒಂದ್ಸಲ ತಿಂದ್ರೆ ಏನಾಗಲ್ಲ, ನಡೆಯುತ್ತೆ. ಒಂದಿತ್ತು ಈ ಬ್ರ್ಯಾಂಡ್ ಬಂದ್ಬಿಟ್ಟು ರೋಸಾ. ಎಷ್ಟೋ ಜನಕ್ಕೆ ಈ ಬ್ರ್ಯಾಂಡ್ ಫೆಮಿಲಿಯಾರಿಟಿನೇ ಇಲ್ಲ, ಎಲ್ಲ ನಿವ್ಯಾ ಅದು ಇದು ಬ್ರ್ಯಾಂಡ್ಗೆ ಯೂಸ್ ಮಾಡ್ತಾರೆ. ಈ ಬ್ರ್ಯಾಂಡ್ ಏನಕ್ಕೆ ಅಂತಂದ್ರೆ ಆಕ್ಚುಲ್ ಆಗಿ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಸ್ಮೆಲ್ ವೈಸ್ ಆಗಿರ್ಬೋದು, ಮಾಯಿಶ್ಚರೈಸಿಂಗ್ ವೈಸ್ ಆಗಿರ್ಬೋದು, ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಬಟ್ ಇದೊಂದು ಬ್ರ್ಯಾಂಡ್ ಒಂದು ತಗೊಂಡಿದ್ದೇನೆ, ಲೈಕ್ 1 ಇಯರ್ ಮೇಲ್ ಬಂತು ಇಷ್ಟು ದೊಡ್ಡ ಪ್ಯಾಕೆಟ್. ಸೊ ಇದು ಆಕ್ಚುಲಿ 1 ಲೀಟರ್ದು. ಐ ಆಮ್ ದ ಯೂಸರ್. ಒಂದು ವರ್ಷ ಯೂಸ್ ಮಾಡಿದ್ದೀನಿ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೇನೆ. ನನಗೆ ನಂತ ಇದು ನಾರ್ಮಲ್ ಲೋಷನ್ಸ್ ಏನಾಗುತ್ತೆ ಅಂತಂದ್ರೆ ಹಚ್ಕೊಂಡಾದ್ಮೇಲೆ ಮತ್ತೆ ವಾಪಸ್ ಹಿಂಗ್ ಕರೆದ ತಕ್ಷಣ ಒಡೆಯಕ್ ಶುರು ಆಗುತ್ತೆ. ಬಟ್ ಇದು ಒಳ್ಳೆ ಕವರೇಜ್ ಕೊಡುತ್ತೆ, ನಂಗೆ ತುಂಬಾ ಇಷ್ಟ. ಅಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ರೀಸನಬಲ್ ಆಗಿ ಒಂದು ಲೋಷನ್ ನಿಮ್ಗೆ 340 350ಗೆ 1 ಲೀಟರ್ buy 1 get 1 ಫ್ರೀ ಇರುತ್ತೆ. ಇದೇ ತರದ್ ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ. ನಾನು ಇದು ಈ ಸತಿ ತಗೊಂಡಿದ್ದೀನಿ. ಪರ್ಫ್ಯೂಮ್ ಲೈಕ್ ನಿಮ್ಗೆ ಏನ್ ಸ್ಮೆಲ್ ಇಷ್ಟ ಆಗುತ್ತೆ ಲೈಕ್ ಅದ್ರ ಬೇಸ್ಡ್ ತಗೊಬಹುದು ಇದನ್ನ. ಬಟ್ ಮಾಯಿಶ್ಚರೈಸಿಂಗ್ ಟೈಪ್ ಅಂದಾಗ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಯಾವುದು ಇಂದಿರಾಸ್ ಆಗ್ಲಿಕ್ಕೆ ಇದು ತುಕ್ಕ. ಇದು ಈ ತುಕ್ಕ ನೋಡ್ತಾ ಇರ್ಬೋದು, ಈಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಆಗ್ಲಿಕಾಯಿ ಕೈ ಇರುತ್ತೆ, ಬಟ್ ಇದು ಫ್ಲೇವರ್ ಕೈನೇ ಇಲ್ಲ. ಅದು ಹೆಂಗ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ನೋ ಗಾರ್ಲಿಕ್, ನೋ ಆನಿಯನ್, ನೋ ಪ್ರಿಸರ್ವೇಟಿವ್ಸ್ ಅಂತ ಮೆನ್ಷನ್ ಆಗಿದೆ ಇದರಲ್ಲಿ. ನಾನು ಇದಕ್ಕೆ ಇದ್ರಲ್ಲಿ ರೆಡಿಮೇಡ್ ರಸಮ್ ಪೌಡರ್ದು ಮತ್ತೆ ರೆಡಿಮೇಡ್ ರಸಮ್ ಪೇಸ್ಟ್ ಎಲ್ಲ ಬರುತ್ತೆ. ನೀವು ಏನಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ಬೋದು, ಯಾರಾದ್ರೂ ವರ್ಕಿಂಗ್ ಅಲ್ಲಿ ಇರೋರು. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಟೋಟಲಿ ವೇಸ್ಟ್. ನನ್ನ 120 ರುಪೀಸ್ ಏನಕ್ಕೂ ಉಪಯೋಗ ಬಂದಿರೋಂತ ಒಂದು ಡಬ್ಬ ಪೇಂಟಿಂಗ್ ತಗೊಂಡು ನಾವು ಮಸ್ಟ್ಯಾಂಗ್ ಯಾವ್ದೋ ಒಂದು ಡಬ್ಬ ಕಾರ್ ತಗೊಂಡು ಕಾರ್ ಕಾಣಿಸ್ತೈತೆ. ಸೊ ನಥಿಂಗ್ ಬಟ್ ದ ಪ್ಲೆಸೆಂಟ್ ರಾಧಾಕೃಷ್ಣ ಫೋಟೋ ಕಂಪ್ಲೀಟ್. ಸೊ ಇನ್ನೊಂದಷ್ಟು ಡೀಟೇಲಿಂಗ್ ಆಗಿ ನೋಡಿ, ಗ್ಲಾಸ್ ಮೇಡ್ ಆಗಿದೆ. ಮತ್ತೆ ಇದ್ರ ಮೇಲೆ ಆ ಫಿನಿಶಿಂಗ್ ಕಂಪ್ಲೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡ್ಬೋದು ಎಷ್ಟು ಚಂದ ಇದೆ, ಎಷ್ಟು ಕ್ಯೂಟ್ ಇದೆ. ಲೈಕ್ ನಮ್ಮ ಮನೆಗೆ ಹೇಳಿ ಮಾಡಿಸಿದ್ರೆ ಸೊ ತಗೊಬೋದು ಇದನ್ನ. ಸೊ ಇದಾಗಿತ್ತು ನಮ್ಮ ಸೆಕೆಂಡ್ ಪಾರ್ಟ್ 2 ವ್ಲಾಗ್. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ಇದ್ರ ಬಗ್ಗೆ ಪ್ರಾಡಕ್ಟ್ಸ್ ನಾವೇನು ತುಂಬ ಜಾಸ್ತಿ ತೊಗೊಂಡಿಲ್ಲ. ಇರೋಷ್ಟು ಪ್ರಾಡಕ್ಟ್ಸ್ನ ನಿಮಗೆ ರಿವ್ಯೂ ಮಾಡಿ ಹೇಳಿದೀವಿ ಹೆಂಗಿದೆ ಅಂತ. ನಾವು ತೊಗೊಂಡಿರೋಂಥ ಪ್ರಾಡಕ್ಟ್ಸ್ ತೊಗೊಂಡಿರ್ಬೋದು, ಮಾರ್ಕೆಟ್ಗೆ ಹೋದ್ರೆ ಇದೇ ರೇಟಿಗೆ ಸಿಗುತ್ತೆ ಅದನ್ನ. ಸೊ ದಿಸ್ ಇಸ್ ದ ಮೈ ಫೈನಲ್ ಕಂಪ್ಲೀಷನ್ ಆಫ್ ದಿಸ್ ವಾಟ್ ಐ ಶಾಪ್ಡ್ ಇನ್ ಕೇಕ್ ಶೋ. ಸೊ ನಿಮ್ಗೆ ಈ ಪಾರ್ಟ್ನ ಇಷ್ಟ ಆಗಿದೆ, ನಿಮಗೆಲ್ಲ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಫಸ್ಟ್ ಪಾರ್ಟ್ ಕೇಕ್ ಶೋಲಿ ಏನೇನಿದೆ ಅಂತ
ಇನ್ ಕೇಸ್ ನಿಮ್ಗೆ ಏನಾದರೂ ಇವಾಗ ಹೋಗೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಟ್ರೈ ಮಾಡಿ ಕೇಕ್ ಶೋಗೆ ಹೋಗೋಕ್ಕೆ. ತುಂಬ ನನಗೆ ಕೇಕ್ ಶೋಗೆ ಹೋಗೋಕ್ಕಿಂತ ಅಲ್ಲಿರುವಂಥ ಪ್ರಾಡಕ್ಟ್ಸ್ನ ತೊಗೊಳ್ಬೇಕು ಅಂತಲೇ ಹೋಗಬೇಕು ಅಂತ ಅನಿಸುತ್ತೆ. ಪ್ರಾಡಕ್ಟ್ಸ್ ಲೈಕ್ ನಿಜವಾದ ಡಿಫ್ರೆಂಟ್ ಆಗಿರುತ್ತೆ, ಯುನೀಕ್ ಪ್ರಾಡಕ್ಟ್ಸ್ ಇರುತ್ತೆ. ಅದರಲ್ಲಿ ಸ್ಯಾಂಪಲ್ಸ್ಗಳು ಜಾಸ್ತಿ ಕೊಡ್ತಾರೆ, ಸ್ಯಾಂಪಲ್ಸ್ಗಳು ನೀವು ಎಷ್ಟು ಬೇಕು ಅಂತ ನೋಡ್ಬೋದು ಇಲ್ಲಿ. ಸೊ ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ. ಓಕೆ, ಲವ್ ನಥಿಂಗ್ ಬಟ್ ಅಷ್ಟು. ಹೇಳು, ಇವಳು ಜೊತೆಗಿದ್ದಾಳೆ. ಇವಳನ್ನ ಜೊತೆಗ್ತಾರೆ. ಬೈಲ್ ಹೋಗೋ ಸಾಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಅಂಡ್ ಲೈಕ್, ಶೇರ್ ಅಂಡ್ subscribe. Okay, thank you.